ಹಾಂ ಏನಂತೆ ಏನು ಮಾಡಿ ಶುರು ಮಾಡ್ಬೇಕಾ? ಅಲ್ಲ, ಅದನ್ನೇ ಹೇಳ್ತಿರೋದು. ಶುರು ಮಾಡಕ್ಕೆ ಹೊರಟೆ ಹೇಳಿದ್ದಾರೆ. ಇದಿಷ್ಟೊತ್ತು ಯಾಕೆ ಹೇಳಿದ್ದೆ, ಈ ಲಿಂಕ್ ಹೇಳಿದ್ದದು. ಶ್ರೀಯಃಪತ್ತೆ ಅಲ್ಲಿ ಬಂದಿರೋದೇ ತಾನೇ, ಎಲ್ಲ ಸುಳ್ಳು ಅಂತ ಹೇಳಬೇಡ ತಾನೇ ಹೇಳಿಕೊಟ್ಟಿರೋದು. ಈಗ ಗೊತ್ತಾಯ್ತಾ? ಸೂರ್ಯಕಾದೇನು ಸುಳ್ಳು ಅಂತ ಅರ್ಥ ಹೇಳಿದರು. ಸುಳ್ಳು ಅಂತ ಅರ್ಥ ಬರಲ್ಲ. ಇಲ್ಲೇನು ಮಾಡೋಕೆ ನೀವೀಗ ಬ್ರಹ್ಮಾರ್ ಬ್ರಹ್ಮವಿತ್ತು ಒಂದು ತೊಗೊಳ್ಳೋದು, ಅದನ್ನು ಸತ್ಯ, ಉಳಿದು ಸುಳ್ಳು ಅಂತ ಕರೆಯೋದು. ಅದೇ ಹಾಗಾಗತ್ತೆ. ನೀವು ಬರೆದಿದ್ದಾರಲ್ಲ ಅದರ ಏನೂ ಬರೆದಿಲ್ಲ ಅಂದಮೇಲೆ ಎಲ್ಲದೂ ಸುಳ್ಳು ಎಲ್ಲ ಸತ್ಯ ಆಗಬೇಕೆ ಹೊರತು ಒಂದು ಸುಳ್ಳು ಒಂದು ಸತ್ಯ ಹೇಗಾಗತ್ತೆ? ಆಗೋದಿಲ್ಲ. ಕ್ರಿಯಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಪಿ ಅಖಿಲೇಷು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಅಥ ಅರೂಪಾಧಿಕರಣಂ. ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಅದು ಸೂತ್ರ. ಅತ್ರಾಧಿಕರಣೆ ಪ್ರಥಮಸೂತ್ರೇಣ ಬ್ರಹ್ಮಣೋ ರೂಪರಾಹಿತ್ಯಮುಪಪಾದ್ಯ ಪ್ರಕಾಶವಚ್ಚ ಅವೈಯರ್ಥ್ಯಂ ಇತಿ ದ್ವಿತೀಯಸೂತ್ರೇಣ ರೂಪವತ್ವವಿಷಯಾಣಾಂ ಶ್ರುತೀನಾಂ ವೈಯರ್ಥ್ಯಮಾಶಂಕ್ಯ ವಿಲಕ್ಷಣರೂಪತ್ವ ಅಂಗೀಕಾರೇಣ ಪರಿಹೃತಂ. ವಿಲಕ್ಷಣರೂಪವತ್ವಂಚ ಆಹ ಚ ತನ್ಮಾತ್ರಂ ದರ್ಶಯತಿ ಚಾಥೋಪಿ ಸ್ಮರ್ಯತೆ ಇತಿ ಸೂತ್ರದ್ವಯೇನ ಸಮರ್ಥಿತಂ ಇತಿ ಭಾಷ್ಯೇಣ ಪ್ರತೀಯತೆ ತದನುಪಪನ್ನಂ. ಇದಿಷ್ಟು ಪಿರಿಯಾಮಲ್ ಬೇಕದಕ್ಕೆ. ಇದು ನಡೆದ ಮೇಲೆ ವಿಷಯ ಡಿಸ್ಕಷನ್ ಶುರುವಾಗುತ್ತೆ. ಈಗ ಏನೇನು ಶುರುವಾಯಿತು? ಮೊದಲಿಗೆ ಅತ್ರ ಅಧಿಕರಣೆ ಪ್ರಥಮ ಸೂತ್ರೇಣ. ಅನೇಕ ಅಧಿಕರಣ ಇದೆ, ಸೂತ್ರಗಳು. ಈ ಅಧಿಕರಣದಲ್ಲಿ ಅನೇಕ ಸೂತ್ರ ಇವೆ. ಮೊದಲ ಸೂತ್ರ ಏನು ಮಾಡಿದರು? ಬ್ರಹ್ಮಣೋ ರೂಪಪರಾಹಿತ್ಯಂ ಉಪಪಾದ್ಯ. ಬ್ರಹ್ಮನಿಗೆ ರೂಪ ಇಲ್ಲ ಅಂತ ಹೇಳಿಬಿಟ್ಟು. ಪ್ರಕಾಶವಚ್ಚ ವೈವರ್ಥ್ಯಂ ಅಂತ ಹೇಳಿದರು ಎರಡನೇ ಸೂತ್ರದಿಂದ. ದ್ವಿತೀಯ ಸೂತ್ರೇಣ ರೂಪವತ್ವ ವಿಷಯಾಣಾಂ ಶ್ರುತೀನಾಂ ವೈಯರ್ಥ್ಯಮಾಶಂಕ್ಯ. ಹಾಗಿದ್ದರೆ ರೂಪ ಇದೆಯೋ ಇಲ್ಲೋ? ಎರಡು ಶ್ರುತಿಗಳು ಇವೆ. ರೂಪ ಇಲ್ಲ ಅಂತ ಹೇಳೋ ಶ್ರುತಿಗಳು ಇವೆ, ರೂಪ ಇದೆ ಅಂತ ಹೇಳೋ ಶ್ರುತಿಗಳು ಇವೆ. ಹಾಗಿದ್ದರೆ ಅದಕ್ಕೇನು ಗತಿ ಅಂತ ಯೋಚನೆ ಮಾಡಿ ವಿಲಕ್ಷಣ ರೂಪವತ್ವ ಅಂಗೀಕಾರೇಣ ಪರಿಹೃತ. ಅದಕ್ಕೆ ರೂಪ ಇಲ್ಲ ಅಂದರೂ ಅರ್ಥ ಇದೆ, ರೂಪ ಇದೆ ಅಂದರೂ ಅರ್ಥ ಇದೆ. ರೂಪ ಇಲ್ಲ ಅಂದರೆ ಪ್ರಾಕೃತ ರೂಪ ಇಲ್ಲ, ರೂಪ ಇದೆ ಅಂದರೆ ಅಪ್ರಾಕೃತ ರೂಪ ಇದೆ. ಆಹ ಚ ತನ್ಮಾತ್ರಂ ದರ್ಶಯತಿ ಚಾಥೋಪಿ ಸ್ಮರ್ಯತೆ. ವಿಲಕ್ಷಣ ರೂಪವತ್ವ ಇದೆ. ಆಹ ಚ, ಅದನ್ನು ಆಹ ಚ ತನ್ಮಾತ್ರಂ ಸೂತ್ರ. ಮತ್ತೆ ದರ್ಶಯತಿ ಚಾಥೋ ಸ್ಮರ್ಯತೆ ಇನ್ನೊಂದು ಸೂತ್ರ. ಸಮರ್ಥಿತಂ ಇತಿ ಭಾಷ್ಯೇಣ ಪ್ರತಿ. ಇದಿಷ್ಟು ಮುಗಿತು. ತದನುಪಪನ್ನಂ ಪ್ರಶ್ನೆ ಮಾಡ್ತಾನೆ ಈಗ. ಅಂತತೋ ರೂಪವತ್ವಾಂಗೀಕಾರೆ ಅರೂಪವದೇವ ಹಿ ತದಿತ್ಯಸ್ಯ ಅವಕ್ತವ್ಯತ್ವ ಆಪಾತಾತ್. ಇದು ಶುರು ಮಾಡಿದ್ದೇನೋ ರೂಪ ಇಲ್ಲ ಅಂತ ಪ್ರಶ್ನೆ ಹಾಕೊಂಡ್ಬಿಟ್ಟು ಕೊನೆಗೆ ಹೇಳಿದ್ರಿ. ಅದ್ರ ಬದಲು ಇಷ್ಟೆಲ್ಲ ಮಾಡೋದ್ರ ಬದಲು ರೂಪ ಇಲ್ಲ ಅಂತಲೇ ಹೇಳ್ಬಿಡ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳಕ್ಕೆ ಬರೋದೇ ಎರಡು ಶ್ರುತಿಗಳು ಇದೆ. ಈಗ ಎರಡು ಶ್ರುತಿ ಇದ್ದ ಮೇಲೆ ಏನು ಮಾಡಬೇಕೀಗ? ಎರಡನ್ನು ಕೂಡಿಸ್ಬೇಕಾದ್ರೆ ಏನು ಮಾಡಬೇಕು? ಯಾವುದಿಲ್ಲ ಅಂತಲೂ ಅರ್ಥ ಮಾಡ್ಕೋಬೇಕು, ಯಾವುದಿದೆ ಅಂತಲೂ ಹೇಳಬೇಕು. ಆ ಉತ್ತರ ಕ್ಲಿಯರ್ ಮಾಡ್ತಾರೆ. ಪ್ರಯೋಜನಾಭಾವಾಚ್ಚ ಅಸ್ಯ ವಿಚಾರಸ್ಯ ಅಂತತೋ ರೂಪವತ್ವ ಅಂಗೀಕಾರೆ ಅರೂಪವದೇವ ಹಿ ತದಿತ್ಯಸ್ಯ ಅವಕ್ತವ್ಯತ್ವ ಆಪಾತ್. ಸೂತ್ರನೇ ಬೇಕಿದ್ದಿಲ್ಲ. ಅರೂಪವದೇವತ್ತು ಪ್ರಶ್ನೆ ಹಾಕ್ಕೊಂಡ್ರೆ ಅದಕ್ಕೆ ನೀವೀಗ ಇದೇ ಸಮರ್ಥನೆ ಮಾಡಕ್ಕೆ ಹೊರಟು ಏನಂತ ಯಾಕೆ ಹೇಳಿದಿರಿ ಅಂತ ಕೇಳಿದರೆ ಅದು ಉತ್ತರ ಕೊಡ್ತಾರೆ. ಪ್ರಯೋಜನಾಭಾವಾಚ್ಚ ಅಸ್ಯ ವಿಚಾರಸ್ಯ ಇತ್ಯತಃ ಚತುಸ್ಸೂತ್ರಸ್ಯ ತಾತ್ಪರ್ಯಮ. ಚತುಸ್ಸೂತ್ರ 4 ಸೂತ್ರ ಇದೆಯಲ್ಲ, ಚತುಸ್ಸೂತ್ರ 4 ಸೂತ್ರಗಳ ತಾತ್ಪರ್ಯ ಹೇಳ್ತಾರೆ. ರೂಪವದೇವಿ ತತ್ಪ್ರಧಾನತ್ವಾತು. ಇದೆಲ್ಲ ಜಯತೀರ್ಥರದ ಕಾಣಿಕೆ. ಇದಿಷ್ಟೆಲ್ಲ ಪ್ರಶ್ನೆ ಹಾಕ್ಕೊಂಡಾಗ ಸ್ವಾರಸ್ಯ ಗೊತ್ತಾಗುತ್ತೆ. ಇನ್ನೊಂದು ಸಚ ಅಪ್ರಾಕೃತ ರೂಪತ್ವಾತ್ ಅರೂಪ ಸ್ವಗುಣಾತ್ಮಕಂ ರೂಪಮಸ್ಯ ಶಿರಃಪಾಣಿ ಪಾದಾಧ್ಯಾತ್ಮಕ ವಿಷ್ಯತೆ. ಸಚ ಅಪ್ರಾಕೃತ ಸ್ವರೂಪತ್ವಾತ್ ಅರೂಪ.
ಅಪ್ರಾಕೃತ ಸ್ವರೂಪನಾದ್ದರಿಂದ ರೂಪ ಇಲ್ಲದವನು ಅಂತ ಕಲಿಸ್ಕೊಡ್ತಾನೆ. ಸ್ವಗುಣಾತ್ಮಕಂ ರೂಪಂ. ಮತ್ತು ಇನ್ನೊಂದಿದೆ, ನಮಗೆ ಎರಡಿದೆ. ಒಂದು ಪ್ರಾಕೃತ ರೂಪ, ಅದರಲ್ಲೂ ಏನಿದೆ ಮತ್ತು ಸ್ವರೂಪದ್ದಲ್ಲದು. ಅದರದ್ದು ಅಲ್ಲೇ ಅವರಿಗೇನೆ ದೇವರಿಗೆ ಎರಡೂ ಇದೆ. ಅಪ್ರಾಕೃತ ಒಂದು, ಪರಸ್ಪರ ಭೇದ ಇಲ್ಲ ರೂಪದ ಅವಯವಗಳಿಗೆ, ಸ್ಪೆಷಲ್ ಇದೆ. ಶಿರ ಪಾಣಿ ಪಾದಾಧ್ಯಾತ್ಮಕಸ್ವಮಿಷ್ಯತೆ ಪದ ಗೀತದ್ದೇ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಷ್ಠಿ ಶಿರೋಮುಖಂ, ಇಷ್ಟೆಲ್ಲ ಹೇಳಿದ್ದಾರೆ. ಅಲ್ಲಿ ಬರೋ ರೂಪ ಯಾವುದೋ ರೂಪ ಹೇಳಲಿಲ್ಲ, ಕಣ್ಣು ಕೈ ಕಾಲು ಕಿವಿಯರ ರೂಪನೇ ದೇವರಿಗಿದೆ ಅಂತ ಹೇಳಿದೆ. ಸ ಪರಮಾತ್ಮ ಪ್ರಕೃತಿ ಶಬ್ದೋ ಅನ್ಯೇಷಾಮಪಿ ತತ್ವಾನಾಂ ಉಪಲಕ್ಷಕಃ. ಸಹ ಪರಮಾತ್ಮ ಪ್ರಕೃತಿ ಶಬ್ದೋ ಅನ್ಯೇಷಾಮಪಿ ತತ್ವಾನಾಂ ಉಪಲಕ್ಷಕಃ. ಪರಮಾತ್ಮ ಹಾಗಿದ್ದಾನೆ. ಅದೇ ಥರ ಮುಂದೋಯ್ತಾಗೆ ಇಲ್ಲ ಅದೇ ಪ್ರಾಕೃತ ರೂಪರಹಿತತ್ವ. ಕ್ಷಣಗುಣಾತ್ಮಕಮಿತ್ಯುಕ್ತೆ ಸತ್ವಾದೀನಾಂ ಪ್ರತೀತಿ ಸ್ಯಾತ್. ಅಲ್ಲೊಂದು ಪ್ರಶ್ನೆ ಬರ್ತದೆ, ಮಿಸ್ಗೈಡ್ ಮಾಡೋಕ್ಕೆ ಎಷ್ಟು ಅವಕಾಶ ಇದೆ ನೋಡಿ. ಪ್ರಾಕೃತ ರೂಪ ಇಲ್ಲ, ಗುಣಾತ್ಮಕ ರೂಪ ಇದೆ, ಪ್ರಕೃತಿ ಗುಣಾತ್ಮಕ ರೂಪ ಇದೆ. ಸತ್ವ ಕೊನೆಗೇನಾದ್ರು ಹೇಳುತ್ತೆ, ಕಾಂಟ್ರಿಬ್ಯೂಷನ್ ಮಾಡಿದಾಗಾಯ್ತು. ಅದಕ್ಕೆ ಹೇಳ್ತಾರೆ ಆ ಭ್ರಮೆ ಬರುತ್ತೆ. ಅದಕ್ಕೇನು ಹೇಳಿದರು, ಅಪ್ರಾಕೃತ ಗುಣ ಅಂತ ಕರೆದರು. ಅಪ್ರಾಕೃತ ಗುಣ ಅಂದರೆ ಯಾವಾಗಬೇಕದು? ಜ್ಞಾನಾನಂದಾದಿ ಆಗಬೇಕು, ಇದಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇದ್ರ ಗುಣಾತ್ಮಕ ಅಂದರೆ ಸಿದ್ಧ ಸಾಧನತ ಅನ್ಬೋದು. ಅದನ್ನೇ ಹೇಳಿದ್ದು ಸ್ವಾಮಿ, ಪ್ರಕೃತಿ ಗುಣಾತ್ಮಕ ಇದ್ದಾನೆ ಅಂತಲೇ ಹೇಳ್ತೀವಿ ಅಂತ ಕೇಳಿದರೆ ಅಲ್ಲ, ಇದು ಸ್ವರೂಪವಾದ ಅಪ್ರಾಕೃತವಾದ ಗುಣದಿಂದ ಕೂಡಿದ್ದಾನೆ. ಪ್ರಾಕೃತ ರೂಪರಹಿತತ್ವ ಗುಣಾತ್ಮಕ ಮಿತ್ಯುಕ್ತೆ ಸತ್ವಾದೀನಾಂ ಪ್ರತೀತಿ ಸ್ಯಾತ್. ತನ್ನಿರಾಸಾರ್ಥಂ ಸ್ವಶಬ್ದ. ಅಲ್ಲ ಅಂತ ಹೇಳೋದಕ್ಕೆ ತನ್ನದೇ ಗುಣಗಳು ಅಂಥೇಳಿ ಭಿನ್ನ ಪ್ರಾಕೃತ ಅಂತಷ್ಟ ಭಿನ್ನ ಅಂತಾಯಿತು. ಭಿನ್ನ ಅಲ್ವೇ ಅಲ್ಲ. ಪರಮಾತ್ಮನಃ ಸ್ವರೂಪಭೂತ ಗುಣ ಆನಂದಾದ್ಯಾ ತದಾತ್ಮಕಮಿತಿ. ಆನಂದಾದಿ ಗುಣಾತ್ಮಕನಾಗಿದ್ದಾನೆ. ರೂಪಶಬ್ದೇನ ಚ ಶುಕ್ಲಾದಿ ಗುಣಪ್ರತೀತಿ ಸ್ಯಾತ್. ಇಲ್ಲಿ ಆನ್ ಬಂತಲ್ಲ, ಆನಂದಮಯ ಅಂತ ಬಂತಲ್ಲ. ಬರೀ ಆನಂದ ಅಂತೇಳಿ ಆನಂದಮಯ ಯಾಕೆ ಹೇಳಬೇಕು? ಆನಂದ ಹೇಳಿದ್ದಾರೆ. ಈಗ ಬೇರೆ ಕಡೆ ಹೇಳಬೇಕು, ಏನಂತ ಹೇಳಿದ್ದಾರೆ? ಆನಂದೋ ನಂದನೋ ಧರ್ಮ ಅಂತ ಹೇಳಿದ್ದಾರೆ. ಆನಂದಮಯನೇ ಯಾತಕ್ಕೆ ಹೇಳಬೇಕು? ಯಾಕೆ ಹೇಳಬೇಕು? ಪ್ರಾಚುರ್ಯ. ಆಮೇಲೆ ದೇಹದ ಪೂರ್ತಿ ಆಕೇಶ ಆನಂದ, ಆನಖ ಆನಂದ. ಆತನ ರೋಮಗಳು, ಆತನ ಉಗುರುಗಳು ಕೂಡ ಆನಂದಾತ್ಮಕ. ಅದಕ್ಕೇನೆ ಆನಂದಮಯ. ಆನಂದಮಯ ಅಂದ್ರೇನು? ಎಲ್ಲ ಇಡೀ ದೇಹ ಆನಂದ. ಇದು ಅದಕ್ಕೆ ಇಲ್ಲಿ ಹೇಳಬೇಕಾದ್ರೆ ನೋಡಿ, ಆನಂದಾಧ್ಯಾತ್ಮಕ ತದಾತ್ಮಕ ಮಿತಿ. ಆನಂದಾದ್ಯಾಹ ತದಾತ್ಮಕ ಮಿತಿ. ರೂಪ ನಮ್ಮಲ್ಲಿ ಆನಂದ ಇದ್ದರೆ ಮನಸ್ಸಲ್ಲಿ ಆನಂದ ಇರುತ್ತೆ, ಕೈಕಾಲಲ್ಲಿ ಆನಂದ ಇರುತ್ತಾ? ಕೈಕಾಲ ದುಃಖ ಮನಸ್ಸು ಅನುಭವಿಸುತ್ತೆ ಅಷ್ಟೇ ಹೊರತು ಅಲ್ಲೆಲ್ಲ ಇಲ್ಲ, ಆನಂದ ಇಲ್ಲ. ಗೊತ್ತಾಯ್ತಾ? ಆ ದೇವರಲ್ಲಿ ಹೇಗಿದೆ? ಸರ್ವತ್ರ ಇದೆ. ಇದು ಭಾಳ ಆಶ್ಚರ್ಯ. ಅದು ಕರೆಕ್ಟ್. ಅದು ಈಗ ಬಿಳಿ ಬಣ್ಣ ಇದೆ ಹಾಲಿಗೆ, ಎಲ್ಲಿದೆ ಅದು? ಎಲ್ಲ ಕಡೆಗೆ ಇದೆ. ಒಂದು ಕಡೆ ಇದು ಬಿಳಿ, ಒಂದು ಕಡೆ ಕಪ್ಪು ಇಲ್ಲ. ಅದು ನಮಗೆ ನೋಡಿ ದೇವ್ರು ಹೇಗೆ ದುಷ್ಟಾಂತ ಇಡ್ತಾನೆ ಅಂದರೆ, ಕೆಲವು ಒಂದು ಕಡೆ ಹಾವಿನಲ್ಲಿ ವಿಷ ಇದೆ, ಎಲ್ಲಿದೆ? ಅಲ್ಲಲ್ಲಿ ಮಾತ್ರ. ಚೇಳಿಗೆ ಎಲ್ಲಿದೆ? ಬಾಲದಲ್ಲಿ ಮಾತ್ರ ಇದೆ. ದುಷ್ಟರಿಗೆ ಎಲ್ಲಿದೆ? ಎಲ್ಲ ಇದೆ. ದುಷ್ಟರಿಗೆ ಎಂಥವ್ರು ಮೈ ತುಂಬ ಎಲ್ಲಿ ಬೇಕಾದ್ರೂ ವಿಷ ಇರ್ಬೋದು. ಈ ಹಾವಿನಲ್ಲಿ ಮಾತಾಗಿತ್ತಲ್ಲಿ ವಿಷ ಇಲ್ಲ, ಯಾಕೆ ಮಾತಾಡಲಿಕ್ಕೆ ಬರೋದಿಲ್ಲ ಅವಕ್ಕೆಲ್ಲ. ಇನ್ನು ಮಾತಿನಲ್ಲೂ ವಿಷ, ಇದರಲ್ಲೂ ವಿಷ, ಎಲ್ಲದರಲ್ಲೂ ವಿಷ. ಆದ್ದರಿಂದ ಅದು ವಿಷಮಯ ಅಷ್ಟೇ. ನೋವು ಆನಂದ, ನೋವು ಆನಂದ, ಇರೋದೇ ಆನಂದ ಅಷ್ಟೇ. ಚಿರಃ ಪಾಣಿ ಇತಿ ವಿವರಣ ಏನ ಅದು. ಇದು ಬೇರೆ ಯಾರಿಗೂ ಸಾಮಾನ್ಯವಾಗಿ ಮಧ್ವಾಚಾರ್ಯ ದೇವರಿದ್ದಾನೆ ಅಷ್ಟೇ ಹೊರತು ದೀಪ ನೋಡೋಕ್ಕೆ ಹೋದರೆ ಈ ಥರ ಕಾನ್ಸೆಪ್ಟ್ ಗಾಡ್ದಿದೆಯಲ್ಲ, ಅದು ಮೂಲ. ಅದನ್ನು ಯಾರೂ ಉಪಯೋಗ ಮಾಡ್ಕೊಳ್ಳೇ ಇಲ್ಲ. ದೇವರು ಇದ್ದಾನೆ ಏನೋ ಮುಗಿಸ್ಬಿಟ್ರೆ ಹೊರತು ಅಷ್ಟು ಡೆಪ್ತ್ ಕೊಟ್ಟು ಹೇಳಿದ ಆಚಾರ ಒಬ್ಬರೇ. ರೂಪಶಬ್ದೇನ ಚ ಶುಕ್ಲಾದಿ ಗುಣಪ್ರತೀತಿ ಸ್ಯಾತ್. ಹೋಲಿ ರೂಪ ಅಂದ ತಕ್ಷಣ ಬಿಳಿ ಕಪ್ಪು ಬೆಳಕಿನ ರೂಪ ಇದೆ, ಬೆಳಗಿದೆ ಈ ಥರ ಹೇಳ್ದ ಅಲ್ಲ. ಎಂಥ ರೂಪ ಇದೆ? ಪಾಣಿಪಾದಾತ್ಮಕವಾದ ರೂಪವೇ ಇದೆ. ನನ್ನ ಕೈಕಾಲಿರ್ತಕ್ಕಂಥ ರೂಪನೇ ಇದೆ ಅಂತ ಹೇಳಬೇಕಾಯ್ತು. ಯಾವುದೋ ರೂಪ ಅಂತ ಕರೆಯೋಕ್ಕಾಗತ್ತಾ? ಅಥ ಸ್ಥಿರಪಾಣೀತಿ ವಿವರಣಂ ಕೃತಂ ಅಥೋ ರೂಪವಾಂಚೇತಿ ಶೇಷ. ಅಷ್ಟಕ್ಕೆ ಎಷ್ಟು ಅರ್ಥ ಬರ್ತದೆ ಟೀಕಾರೆ ಆಚಾರ. ಒಂದು ಮಾತಿಗೆ ಒಂದೊಂದು ಮಾತಿನಲ್ಲಿ ಎಷ್ಟು ವಿಶೇಷಾಂಶ ಇದೆ ಅಂತ ತೋರಿಸ್ಕೊಡ್ತಾರೆ. ಇದು ಗುರುಭಾವಂ ವ್ಯಂಜಯಂತಿ ಅಂದರೆ ಅದು. ಇವರು ಸ್ವಭಾವಂ ವ್ಯಂಜಯಂತಿ ಮಾಡ್ಕೊಂಡ್ಬಿಡ್ತಾರೆ, ತಮ್ಮರ್ಥ ಸೇರಿಸಬಾರ್ದು. ಗುರುಗಳಿಗೆ ಏನು ಮಾಡಿಸ್ತಾರೆ ಆ ಅರ್ಥ ಹೇಳಬೇಕು. ವಿಚಾರ ಪ್ರಯೋಜನೇನ ಪ್ರಯೋಜನಂ ದರ್ಶಯತಿ ಅತ ಇತಿ. ಅಥೋ ನಾನಿತ್ಯತಾನೈವ ಶ್ರುತಿದ್ವಯ ವಿರೋಧಿತ. ಆದ್ದರಿಂದನೇ ಇನ್ನೊಂದು ಅನುಕೂಲ ಶುರುವಾಯಿತು. ದೇವರಿಗೆ ರೂಪ ಒಪ್ಪಿಕೊಂಡ್ರೆ ಅನಿತ್ಯತ್ವ ಬರಲಿ. ನಮಗೆ ರೂಪ ಇದೆ, ದೇಹ ಇದೆ, ಅನಿತ್ಯತ್ವ ಇದೆ.
ದೇವ್ರ ರೂಪ ಒಪ್ಕೊಂಡ್ರೆ ಯಾವುದು ಒಪ್ಕೊಂಡ್ರೂ ಬರುತ್ತೆ ಅಂದರೆ ಬರೋದಿಲ್ಲ. ಪ್ರಾಕೃತ ಒಪ್ಕೊಂಡ್ರೆ ಮಾತ್ರ ಬರುತ್ತೆ. ಅಪ್ರಾಕೃತ ಒಪ್ಕೊಂಡ್ರೆ ಏನು ಬರೋದಿಲ್ಲ, ದೋಷ ಬರೋದಿಲ್ಲ. ಅದು ಕೂಡ ಅದೇ ಸೇರಿಸಿಬಿಟ್ರು. ಅಥೋ ನಾನಿತ್ಯತಾ, ಅವನ ಅನಿತ್ಯತಾ ಬರಲಿಲ್ಲ. ನೈವ ಶ್ರುತಿದ್ವಯ ವಿರೋಧಿತ, ಶ್ರುತಿದ್ವಯಕ್ಕೆ ವಿರೋಧನೂ ಬರಲಿಲ್ಲ. ಇದು ಸಮನ್ವಯ ಮಾಡಿ, ಇದು ತತ್ವ ಸಮನ್ವಯ. ಪರಸ್ಪರ ಶ್ರುತಿಗಳಿಗೆ ಬಂದ ವಿರೋಧವನ್ನು ಪರಿಹಾರ ಮಾಡಿದರು. ಏನು ವಿರೋಧ ಬಂತು? ಒಂದು ಶ್ರುತಿ ಹೇಳಿತು ದೇವರಿಗೆ ರೂಪನೇ ಇಲ್ಲ, ಇನ್ನೊಂದು ಶ್ರುತಿ ಹೇಳಿತು ರೂಪ ಇದೆ ಅಂತೇಳಿ. ನೀವೇನು ಮಾಡಬೇಕೀಗ? ಇಲ್ಲ ರೂಪ ಇದೆ ಅನ್ನೇ ಇಲ್ಲ ಅನ್ನೇ, ಎರಡೂ ಇದೆ ಅಂತ ಒಬ್ಬರೇ ಹೇಳಿದರೆ ವ್ಯಾಹತಿ. ಅದು ವ್ಯಾಹತಿ ಬಂತು. ವ್ಯಾಹತಿ ಬಂದರೆ ಇಂಥ ವೇದ ಪ್ರಮಾಣ ಅಲ್ಲ, ಅದನ್ನು ಸಮನ್ವಯ ಮಾಡಬೇಡಿ. ನೀವು ಆಲ್ಮೋಸ್ಟ್ ಮೊದಲೇ ಸೂತ್ರದಿಂದ ಎಲ್ಲವೂ ವೇಸ್ಟ್ ಅಂತ ಹೇಳೋಕ್ಕೆ ಹೊರಟ. ಅದಕ್ಕೆ ಹೇಳ್ತಾರೆ ಎಲ್ಲವೂ ಸಾರ್ಥಕ ಅಂತ ಆಯ್ತು. ನಾ ಅನಿತ್ಯತಾ ಜನ್ಮ ಮರಣವತಾ ನಾಪಿ ಸೌಂದರ್ಯಾದ್ಯಭಾವ ಇತಿ ಚ ದ್ರಷ್ಟವ್ಯಂ ತಥಾ ಚ ಅಂದರೆ ಸೌಂದರ್ಯಾದಿಗಳಿಗೂ ಕೂಡ ಏನಿಲ್ಲ. ನಮ್ಮ ರೂಪಗೊಂಡು ಎರಡು ಸಮಸ್ಯೆ ಇದೆ. ಒಂದು ಸಮಸ್ಯೆ ಏನು? ಅನಿತ್ಯತ್ವ. ಹೋಗಿ ಅದರ ಕೊನೆವರೆಗಿರುತ್ತಾ ರೂಪ? ವಯಸ್ಸಾಗ್ತಾ ಎಲ್ಲ ರೂಪ ಕೆಟ್ಟೋಗ್ಬಿಡುತ್ತೆ. ಮತ್ತು ಎಂಥ ಸೌಂದರ್ಯ ಯಾರು ನೋಡೋದಕ್ಕೆ ಹೋಗೋದಿಲ್ಲ ಆ ಟೈಮ್ನಲ್ಲಿ. ಏನು ಕಾಣಿಸುತ್ತದೋ ಯಾವುದು ಕೂಡ ಮಿತ ಅನಿಸೋಲ್ಲ. ಅದ್ಭುತ ಎವ್ರಿಥಿಂಗ್ ಹ್ಯಾಸ್ ಗಾನ್. ಸೊ ದೇವರು ಬರೀ ನಿತ್ಯತ್ವ ಒಪ್ಪಲಿಲ್ಲ. ಎಂಥ ನಿತ್ಯತ್ವ ಒಪ್ಪಿದರೋ? ರೂಪಾದಿಗಳಿಗೂ ನಿತ್ಯತ್ವ. ಶುದ್ಧಾನಂದವರು ಸಂವಿದ್ಯುತ ಬಲಬಹುದಾರ್ಯ ವೀರ್ಯಾದಿ ದೇಹಂ, ಎಲ್ಲವೂ ನಿತ್ಯನೇ ಹೊರತು ಬದುಕಿದ್ದಾರೆ. ಯಾವುದೋ ಟಿ ವಿಯಲ್ಲಿ ತೋರಿಸ್ತಿರ್ತಾರೆ, ಅದು ಸತ್ಯದ ಸುಳ್ಳು ಹೋಗುತ್ತೆ. 130 ವರ್ಷ ಆದವು ಬದುಕಿ ಚಿತ್ರ ಕೊಡ್ತಾರೆ, 300 ವರ್ಷ ಆಯ್ತು ಚಿತ್ರ ಕೊಡ್ತಾರೆ. ಅದು ನೋಡಿಬಿಟ್ರೆ ಯಾಕೆ ಬದುಕಿದ್ದಾರೆ ಪಾಪ ಯಾತಕ್ಕೆ? ಏನೂ ಇಲ್ಲ, ಗೊತ್ತಾಯ್ತಾ? ಇವಾಗ ತೊಗೊಳಕ್ಕೆ ಬರಲ್ಲ, ತಿನ್ನಕ್ಕೆ ಆ ಸ್ಥಿತಿಯಲ್ಲಿರ್ತಾರೆ. ಆ ಸ್ಥಿತಿಯಲ್ಲಿ ಯಾರು ಇರಕ್ಕೆ ಇಷ್ಟಪಡ್ತಾರಾ? ದೋಷ ಅದು, ಗೊತ್ತಾಯ್ತಿಲ್ಲ. ಅಂದರೆ ಅದು ನೋಡೋದ್ರ ಅನುಕೂಲ ಏನಂತ ಕೇಳಿದರೆ, ಬರೀ ಆಯುಷ್ಯ ಕೇಳಿದ್ರೆ ಎಷ್ಟು ಫಜಿತ ಆಗುತ್ತೆ ಅವೆಲ್ಲ ಗೊತ್ತಾಗುತ್ತೆ. ಆ ಸ್ಥಿತಿ ಸಾವೇ ಇಲ್ಲ ಅಂತ ಕೇಳೋದು ಆಯುಷ್ಯ ಎಷ್ಟು ಫಜಿ. ಸತ್ತರೆ ಸಾಕೋದು. ಅವ್ರಿಗೇನು ಕೇಳಬೇಕಾಗ್ತದವರ ಅವರು ಆದಷ್ಟು ಬೇಗ ಸಕ್ರವಾಸಿ ಅಂತೇಳಿ ಅತ್ತಾಯಿತು. ಒಂದು ಎದ್ದೆ ಹಾಗಿದ್ದರೆ ಒಂದು ಕೂಡ ಹಾಗೆ ಅಶ್ವತ್ಥಾಮಾಚಾರ್ಯ ಇದ್ದಾರೆ. ಈಗ ಹನುಮಂತ ಬಿಟ್ಬಿಡಿ, ದೊಡ್ಡ ರುಜುಗಳು ಅವರೆಲ್ಲ ಚಿರಂಜೀವಿಗಳು. ಅವ್ರು ಹೇಗಿದ್ದಾರೆ? ವೇದ ಇದನ್ನು ಮಾಡ್ತಾರೆ, ವೇದ ವಿಭಾಗ ಮಾಡಿದ್ದನ್ನು ವೇದವ್ಯಾಸರು ಮಾಡಿದ್ದಂತ ತಿಳಿಸ್ತಾರೆ. ಮತ್ತೆ ಆ ರೀತಿ ಇದ್ದಾರೆ. ಅದೇ ವಾಯುದಾರ 120 ವರ್ಷ ವಾದಿರಾಜ ಸ್ವಾಮಿಗಳು ಹೇಗಿದ್ದರು? ಆರಾಮಾಗಿತ್ತು. ಅದು ಆಯುಷ್ಯದ ಸಾರ್ಥಕ್ಯ. ಬರೀ ಬೆಡ್ ರಿಟರ್ನ್ ಆಯುಷ್ಯ ತೊಗೊಂಡು ಏನು ಮಾಡಬೇಕು ಇದರಿಂದ? ಅವನಿಗೆಲ್ಲ ಉಳಿದವರಿಗೂ ದೊಡ್ಡ ಪ್ರಾಬ್ಲಮ್. ಅದರಿಂದ ಬೆಡ್ಗೂ ಪ್ರಾಬ್ಲಮ್, ಬೆಡ್ ಚೇಂಜ್ ಮಾಡ್ತಿರ್ಬೇಕಾಗುತ್ತೆ ಆಗಲ್ಲ. ಅನಿತ್ಯತ ಜನ್ಮ ಮರಣವತ ನಾಪಿ ಸೌಂದರ್ಯಾದ್ಯಭಾವ ಇತಿ ಚ ದ್ರಷ್ಟವ್ಯಂ ತಥಾ ಚ ತಸ್ಮಿನ್ ಭಕ್ತಿ ರೂಪವ. ಇಷ್ಟೆಲ್ಲ ಮಾಡಿದಾಗ ಏನು ಬರುತ್ತಾ? ಆಗ ದೇವರಲ್ಲಿ ಭಕ್ತಿ. ಈಸ್ ಗ್ರೇಟ್. ಅವೇನು ಮಾಡ್ತೀವಿ ನಾವೀಗ? ಭಕ್ತಿಯಿಂದ ಆರಾಧನೆ ಮಾಡ್ತೀವಿ. ಇದರಲ್ಲಿ ಒಂದು ಮಿಸ್ ಆದರೂ ತಕ್ಷಣ ಏನಾಗಿಬಿಡತ್ತೆ? ಭಾರಿ ಶ್ರೀಮಂತ, ಕೇಳಿದಷ್ಟು ಕೊಡ್ತಾನೆ. ಈಗ ಅವನು ಔಟ್ ಆಫ್ ಸ್ಟೇಷನ್, ಬರೋವರಿಗೆ ಕಾಯಬೇಕು. ಅವ್ರು ಬರಬೇಕು, ಯಾವ ಅರ್ಥನೋ ಗೊತ್ತಿಲ್ಲ. ಒಂದು ದೋಷ ಬಂತೀಗ, ಎಲ್ಲ ಕಡೆ ದೇವರಿದ್ದಾನೆ, ಸಮಸ್ಯೆ ಪರಿಹಾರ ಆಗುತ್ತೆ. ಏನು ಕೇಳಿದ್ರು ಕೊಡ್ತಾನೆ, ಅದು ಸಮಸ್ಯೆ ಪರಿಹಾರ. ಎಲ್ಲ ಇದೆ, ಯಾವಾಗ ಇನ್ಸ್ಟೆಂಟಾಗಿ ಕೊಡ್ತಾನೆ. ಸೊ ದೇವ್ರು ಬಿಡೋಕ್ಕೆ ಕಾರಣ ಸಿಗಲೇ ಇಲ್ಲ. ಆಗ ಒಳ್ಳೆ ಬ್ಯಾಂಕೇ ನಮ್ಮಲ್ಲಿ ಬ್ರಾಂಚ್ ಇಲ್ಲ ಬಿಟ್ಬಿಟ್ವಿ ಅಂತಾರಲ್ಲ, ಹಾಗಾಗಬಾರ್ದು. ದೇವ್ರ ಬಗ್ಗೆ ಇದಿಷ್ಟು ತಿಳ್ಕೊಂಡಾಗ ನಮ್ಮ ಪೂರ್ಣಾನಂದ ಕೊಡೋ ಸಾಮರ್ಥ್ಯ ಇದೆ ಅಂತಾಯ್ತಾಗ. ಪೂರ್ಣಾನಂದ ಕೊಡೋಕ್ಕೆ ಬರೋದಿಲ್ಲ. ತನ್ನಲ್ಲೇ ನ್ಯೂನತೆ ಇದ್ದಾಗ ಪೂರ್ಣಾನಂದ ನಮಗೇನು ಕೊಡ್ತಾನೆ? ಪೂರ್ಣಾನಂದೋ ಅಂತರ ಖವತ್. ಅದಕ್ಕೇನು ಆನಂದಮಯ ಹೇಳಬೇಕಾದ್ರೆ ಆಚಾರ್ಯ ಏನಂತ ಬರೆದ್ರಾಗ ಅರ್ಥ? ಪೂರ್ಣಾನಂದ ಅಂತ ಅರ್ಥ ಬರೋದು. ಪೂರ್ಣ ಅಂದ್ರೇನು? ಅಪಾದ ಮೌಲ್ಯ ಪರ್ಯಂತ ಆನಂದ ಹೊಂದಿರುವವನು. ಅಲ್ಲೇನು ಬಂತು? ಆಕಾಶ ಸೂತ್ರ ಇಲ್ವೇನೋ? ಆದಿಕರಣ ಸೇರಿಸಿದ್ರು, ಗೊತ್ತಾಯ್ತಾ? ಆ ಅಧಿಕರಣದ ಅರ್ಥನ ಬಂತಲ್ಲಿ. ಮುಂದಕ್ಕೆ ಇದಕ್ಕೆ ಲಿಂಕ್ ತಂದರು. ಗಣಭಾಷ್ಯದ ವೈಶಿಷ್ಟ್ಯ ಏನು ಗೊತ್ತಾ? ಇಡೀ ಸುಮ್ಮನೆ ಓದ್ತಾ ಹೋದರೆ ನೀವು ಯಾವ ಸೂತ್ರನೂ ತಲೆಯಲ್ಲಿ ಬೇಡ, ದೇವ್ರ ಬಗ್ಗೆ ಎಲ್ಲ ಚಿತ್ರ ಬರೋಕ್ಕೆ ಶುರುವಾಗುತ್ತೆ. ಎಂಟೈರ್ ಫಿಲಾಸಫಿ ಕಾಣಿಸ್ತಾ ಹೋಗುತ್ತೆ. ಮತ್ತು ಆ ಅಧಿಕರಣ ಬೇಕಾದ್ರೆ ಅಧಿಕರಣ ಅರ್ಥ ಸಿಗುತ್ತೆ, ಸೂತ್ರ ಅರ್ಥ ಸಿಗುತ್ತೆ, ಆ ಪಾದಾರ್ಥ ಸಿಗುತ್ತೆ. ಅದು ಬರೆದಿರೋದು ಪರ್ಪಸ್ಸೇ ಭಾಳ ವಿಶಿಷ್ಟ. ಸುಮ್ಮನೆ ಪಾರಾಯಣ ಮಾಡ್ಕೊತ ಹೋದರೆ ಊಟ ಆಗುತ್ತೆ. ಊಟ ಬಡಿಸಿರ್ತಾರಲ್ಲ, ಬದಲು ಬಂತಾನೆ ಹೇಳಬೇಕಾದ್ರೆ ಎಷ್ಟೋ ಜನ ಹೇಳೋದು ಆ ಬಡಿಸಿ ಲೇಟಾಗೈತೆ ಹೇಳ್ತಾ ಕೂತಿರ್ತಾರೆ. ಕೆಲವರು ಭಕ್ತಿಯಿಂದನೇ ಹೇಳ್ತಾರೆ, ಆ ವಿಚಾರ ಬೇರೆ. ಇದೆಲ್ಲ ಇದ್ದಾಗ ತತ್ವಮಂಜರಿ ಅವೆಲ್ಲ ಎಷ್ಟು ಉಪಯುಕ್ತ ಅಂತ ಗೊತ್ತಾಗುತ್ತೆ. ಕೆಲವರು ಬರೀತಾರೆ ತತ್ವಮಂಜರಿ ಅದು ನಥಿಂಗ್ ಇನ್ ಇಟ್. ಬರೆದವರಿದ್ದಾರೆ ನಮ್ಮವರೇ, ತತ್ವಮಂಜರಿ ಏನೂ ಇಲ್ಲ, ತತ್ವಮಂಜರಿ ಏನೂ ಇಲ್ಲೇ ಇಲ್ಲ. ಯಾಕೆ ಕೆಲಸ ಇಲ್ಲ ಇರಲಿಕ್ಕಾಗಿದೆ, ಗೊತ್ತಾಯ್ತಾ? ನಥಿಂಗ್ ಸ್ಪೆಷಲ್ ಇನ್ ಇಟ್. ಏನಾ? ಹೌದು. ಖವತ್ ಅಂದರೆ ಬಂದು ಆಕಾಶಗಾರನ ಬಂದು ಹೋಯ್ತಾರಿಗೆ ಆ ಪದದೊಳಗೆ. ಅದು ಓದೋರಿಗೆ ಅದೆಲ್ಲ ಅರ್ಥ ಆಗುತ್ತೆ. ಸುಮ್ಮನೆ ಓದೋರಿಗೆ ದೇವ್ರ ಮಹಿಮೆ ಅಷ್ಟೇ ಅರ್ಥ. ಗಗನ ಆಕಾಶ ಇದ್ದಾಗಿದ್ದಾನೆ, ಪೂರ್ಣಾನಂದನಾಗಿದೆ. ಆಕಾಶ ಎಲ್ಲ ಕಡೆಗೂ ಕೂಡ ಅವಕಾಶ ಹೇಗೆ ಹೊಂದಿದೆಯೋ ದೇವರು ಎಲ್ಲ ಕಡೆ ಆನಂದ ಹೊಂದಿದ್ದಾನೆ. ಸುಮ್ಮನೆ ಓದ್ಕೊತಾ ಬರ್ಬೋದು. ವಿಷ್ಣು ಸಹಸ್ರನಾಮ ಕೂಡ ಹಾಗೇನೆ.
ಬರೀ ನಾಮಾವಡೆ ಓದಕ್ಕೆ ಬರುತ್ತೆ, ಕೆಲವು ವಾಕ್ಯ ಮಾಡೋಕ್ಕೆ ಬರುತ್ತೆ. ಅರ್ಥ ಅನರ್ಥ ಗೊತ್ತಾಯ್ತಾ? ಅರ್ಥ ಅಂದರೆ ಅನರ್ಥನೇ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕಂತಾರಲ್ಲ ಹಾಗೆ, ದುಡ್ಡಿಂದ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದಕ್ಕೆ ವಾಕ್ಯನೇ ಆಯ್ತದೆ. ಈಗ ಅಮಾನಿ ಮಾನದಃ ಮಾನ್ಯ. ಅಮಾನಿ ಮಾನ ಇಟ್ಕೊಂಡಿಲ್ಲ, ಅದು ಸ್ವಾಭಿಮಾನ ದುರಭಿಮಾನ, ಅವನು ಮಾನದ ಭಾರಿ ಒಳ್ಳೆಯವನು, ಅವನು ನಾವು ಮಾನ್ಯ ಮಾಡಬೇಕು ಮುಂದಕ್ಕೆ. ಅಮಾನಿ ಮಾನದಃ ಮಾನ್ಯ ನೋಡೋದಕ್ಕೆ ನಾಮಗಳು ರೂಪಗಳು, ಇನ್ನೊಂದು ಕಡೆಗೆ ವಾಕ್ಯಗಳು ಎಲ್ಲ ಕೂಡ. ವಿಷ್ಣು ಮಾನಿ ಅಮಾನಿ, ವಿಷ್ಣು ಮಾನ್ಯ, ವಿಷ್ಣು ಅಮಾನತಃ, ಪ್ರತಿಯೊಂದು ಪಲ್ಲವಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಗುಣಗಳೆಲ್ಲ ಕಾಣಿಸೋಕೆ ಶುರುವಾಗುತ್ತೆ. ಅದಕ್ಕೆ ಒಂದು ವಸ್ತು ಗ್ರೇಟ್ ಅಂತ ಹೇಳಿದಾಗ, ಇವತ್ತು ಬಂಗಾರ ಇದೆ, ಎಷ್ಟು ವೆರೈಟಿ ಮಾಡ್ಬೋದು ಆಭರಣದ್ರೊಳಗೆ, ಎಷ್ಟು ವೆರೈಟಿ ಮಾಡ್ಬೋದು. ಸುವರ್ಣ ಶಾಸ್ತ್ರ ಹಾಗೆ. ಕಬ್ಬಿಣದಲ್ಲಿ ಎಷ್ಟು ಮಾಡಕ್ಕೆ ಬರುತ್ತೆ? ಒಂದು ಸ್ಕ್ರೂಗೆ ಮಾಡೋ ಹೊತ್ತಿಗೆ ಅತ್ತೆ ಮುಗೀತಾರೆ, ಮತ್ತು ಅದ್ರ ಒಡೆದು ಮತ್ತೆ ಮಾಡೋ ಪ್ರಸಂಗ ಇಲ್ಲ, ಪೂರ್ತಿ ಇದು ಮಾಡಿದ್ದು. ಹಾಗಲ್ಲ, ಬಂಗಾರ ಏನು ಮಾಡ್ತಾರೆ ಆರಾಮಾಗಿ, ಯಾವುದೋ ಕೊಟ್ಟ ಇನ್ನೊಂದು ಆಭರಣ ಮಾಡಿಕೊಟ್ಟ, ಅಷ್ಟು ಶಕ್ತಿ ಇದೆ ಸುವರ್ಣಕ್ಕೂ. ಈ ಸುವರ್ಣ, ಅದಕ್ಕೆ ಸುವರ್ಣಕ್ಕೆ ವ್ಯಾಲ್ಯೂ ಯಾತಕ್ಕೆ ಬಂತು ಅಂದರೆ ಅದಕ್ಕೆ ವ್ಯಾಲ್ಯೂ ಬಂತು. ರೀಸೇಲ್ ವ್ಯಾಲ್ಯೂ ಅದಕ್ಕೆ ಇನ್ನು ರೀಸೇಲ್ ವ್ಯಾಲ್ಯೂ ಸಿಗುತ್ತೆ. ಅದಕ್ಕಾದ್ರೂ ಕೂಡ ಸ್ಕ್ರ್ಯಾಪ್ ವ್ಯಾಲ್ಯೂ ಬೇರೆದಕ್ಕೆಲ್ಲ, ರೀಸೇಲ್ ವ್ಯಾಲ್ಯೂ ಅಲ್ಲ, ಸ್ಕ್ರ್ಯಾಪ್ ವ್ಯಾಲ್ಯೂ. ಅದು ಮುಗಿದ್ರೆ ಲೌಕಿಕ ಗ್ರಂಥಗಳೆಲ್ಲ ಏನೋ ಸ್ಕ್ರ್ಯಾಪ್ ವ್ಯಾಲ್ಯೂ, ಶಾಸ್ತ್ರಗಳು ಮಾತ್ರನೇ ಪ್ರಿಸರ್ವ್ ಮಾಡೋ ವ್ಯಾಲ್ಯೂ ಇರೋದು. ಅದಕ್ಕೆ ಯದ್ಯಸ್ತಿ ಪರಮಾತ್ಮನೋ ರೂಪಂ ಕಥಂ ತರ್ಹಿ ತಸ್ಯ ಪ್ರಸಿದ್ಧ ವೈಲಕ್ಷಣ್ಯ ಮಾತ್ರೇಣ ಅರೂಪತ್ವ ವ್ಯವಹಾರ ಇತ್ಯಾಶಂಕಾ ಪರಿಹಾರಾರ್ಥ. ವಾಕ್ಯಾರ್ಥದಲ್ಲಿ ಏನಾಗುತ್ತೆ? ರೂಪ ಇದೆ ಗೆದ್ದು ಮುಗಿದೋಯ್ತು ಅಷ್ಟೇ. ರೂಪ ಇದೆ, ಆದ್ದರಿಂದನೇ ಸಾಕ್ಷಾತ್ ಮನ್ಮಥಃ. ಆದ್ದರಿಂದ ದೇವರನ್ನು ಆರಾಧನೆ ಮಾಡೋಕ್ಕೆ ಬರುತ್ತೆ. ಸೊ ಪೂಜೆ ಮಾಡ್ಬೇಕಾದ್ರೆ ದೇವರ ರೂಪ ಚಿಂತನೆ ಮಾಡಿ, ಅದು ಅಪ್ಲಿಕೇಶನ್. ಅದು ಇಲ್ಲಿ ವಾದ ಮಾಡಿ ಗೆದ್ದು ಬಂದುಬಿಟ್ರೆ ಸಾಲದು. ವಾದ ಮಾಡೋದು ತಪ್ಪಲ್ಲ, ಗೆದ್ದೋದು ತಪ್ಪಲ್ಲ, ಬಟ್ ಅಲ್ಲಿಗೆ ಎಂಡಾಗಬಾರ್ದು. ಎಲ್ಲಿಗೆ ಎಂಡಾಗಬೇಕಾದ ಕೊನೆಗೆ ಭಕ್ತಿಯಲ್ಲಿ ಎಂಡಾಗಬೇಕು. ಇಲ್ಲದವರೆ ಶಾಸ್ತ್ರಕ್ಕೆ ಪ್ರಯೋಜನ ಬರಲಿಲ್ಲ. ಯದ್ಯಸ್ತಿ ಪರಮಾತ್ಮನೋ ರೂಪಂ ಕಥಂ ತರ್ಹಿ ತಸ್ಯ ಪ್ರಸಿದ್ಧ ವೈಲಕ್ಷಣ್ಯ ಮಾತ್ರೇಣ ರೂಪತ್ವ ವ್ಯವಹಾರ ಇತ್ಯಾಶಂಕಾ ಪರಿಹಾರಾರ್ಥತ್ವೇನ ಪ್ರಕಾಶವತ್ತಿತಿ ಸೂತ್ರಾವಯವೋ ಭಾಷ್ಯೆ ವ್ಯಾಖ್ಯಾತಃ. ಇದಾನೀಂ ಯದೀಶ್ವರರೂಪಂ ಲೋಕವಿಲಕ್ಷಣಂ ತದಾ ತತ್ರ ರೂಪಶಬ್ದ ಪ್ರವೃತ್ತಿ ದುರ್ಘಟಾ ಸ್ಯಾತ್ ಸಂಬಂಧ ಸಗಣ ಅನುಪಪತ್ತೇ. ನೋಡಿ ಎಷ್ಟು ಪ್ರಶ್ನೆ ಮಾಡೋರಿದ್ದಾರೆ. ಓಹೋ, ನೀವು ಏನೋ ಹೇಳಿದ್ರಿ ಬಿಡಿ, ಒಂದು ಕೆಲಸ ಮಾಡೋಣ, ನೀವು ಹೇಳೋ ರೂಪ ಎಲ್ಲೂ ಕಂಡೇ ಇಲ್ಲ, ನಾವು ಪ್ರಾಕೃತ ರೂಪ ಅಂತೆಲ್ಲ ಕಂಡಿದ್ದೀವ? ಇಲ್ಲೇ ಇಲ್ಲ. ದೇರ್ಫೋರ್ ಸುಳ್ಳು ಹೇಳ್ತೀರಿ. ಅದು ತೊಗೊಂಡು ಏನು ಮಾಡೋಣ? ಅದು ತೊಗೊಂಡು ಏನು ಮಾಡೋದು ನಾವೀಗ? ನೋಡಿ ಎಷ್ಟು ಪೂರ್ವಪಕ್ಷಿ ಎಷ್ಟು ಬುದ್ಧಿವಂತಿಗೆ ಕೇಳ್ತಾರೆ. ನಾವೆಲ್ಲ ಏನೋ ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಡ್ತಾರೆ. ನಾವು ಕೇಳಲಾರದ ಪ್ರಶ್ನೆಗಳನ್ನು ಹಾಕ್ಕೊಂಡು ಹೇಳ್ತಾರೆ. ಅರ್ಥ ಆಯ್ತಾ? ಶಾಸ್ತ್ರದ ವೈಶಿಷ್ಟ್ಯ. ನಮ್ಮ ಪ್ರಶ್ನೆಗಳು ಉತ್ತರ ಕೊಟ್ಬಿಡ್ತಾರೆ ಅಂತ ಕೇಳಿದರೆ, ಇದು ನೋಡಿದಾಗ ಪ್ರಶ್ನೆ ಕೇಳೋದಕ್ಕೆ ಬರೋದಿಲ್ಲ ಅಂತ ಗೊತ್ತಾಗತ್ತೆ. ಅಂಥ ರೂಪ ತೊಗೊಂಡು ಏನು ಮಾಡೋ? ಕನೆಕ್ಷನ್ ಸಿಗಲಿಲ್ವಲ್ಲ, ಅರ್ಥನೇ ಆಗೋದಿಲ್ವಲ್ಲ, ತೊಗೊಂಡು ಏನು ಮಾಡಬೇಕಾಗಿತ್ತು? ಸಂಬಂಧ ಗ್ರಹಣ ಅನುಪಪತ್ತೇಹೇ. ಈ ರೂಪಕ್ಕೆ ಸಂಬಂಧ ಇದೆ, ಆ ರೂಪ ಅರ್ಥ ಆಗುತ್ತೆ ನಮಗೆ. ಇದೇನು ಅರ್ಥ ಆಗುತ್ತೆ? ತಥಾಚ ರೂಪವತ್ವ ಶ್ರುತೀನಾಂ ವೈಯರ್ಥ್ಯಂ. ಒಟ್ಟಿನ ಮೇಲೆ ನಾವು ವೇದ ಓದೋದಿಲ್ಲ, ಅದು ಅಪ್ರಮಾಣ, ಆದ್ದರಿಂದ ಓದೋದಿಲ್ಲ. ನಾವು ಪ್ರಮಾಣ, ಆದ್ದರಿಂದ ಓದು. ನಮ್ಮ ಉತ್ತರ ಪ್ರಮಾಣ ಪ್ಲಸ್ ಉಪಾದೇಯ. ಅವನು ಹೇಳ್ತಾನೆ ಅಪ್ರಮಾಣ ಅನುಪಾದೇಯ. ವೈಯರ್ಥ್ಯಂ ದುಷ್ಪರಿಹರಮಿತ್ಯಾಶಂಕಾ ಪರಿಹಾರಾರ್ಥತ್ವೇನಾಪಿ ವ್ಯಾಚಷ್ಟೇ ಯಥಾಹಿ ತೈಜಸಸ್ಯೈವ ಪ್ರಕಾಶಸ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಕಾಶಸ್ಯ ಉಜ್ಜಲತಾವಪಿ ಆತ್ಮೈವ ಜ್ಯೋತಿರಿತ್ಯಾಹ ಜೀವಶೇಷಂ ಶ್ರುತಿಸ್ತಥಾ. ತೈಜಸಸ್ಯೇವ ಪ್ರಕಾಶಸ್ಯ. ಅದಕ್ಕೆ ನಾಳೆ ದಿವಸ ಅದ್ರ ಭಾಗ ಅಂದರೆ ಸ್ವಾರಸ್ಯ ಏನು ಬಂತು? ಏನು ಪ್ರಶ್ನೆ ಓಡ್ಕೊಡುತ್ತೆ ಈಗ? ರೂಪ ಇದ್ದು ಅಪ್ರಾಕೃತ ಅಂತ ಕರೆಯೋದಾದರೆ ರೂಪ ಇಲ್ಲ ಅನ್ನೋದಕ್ಕೂ ಅದಕ್ಕೆ ಏನು ವ್ಯತ್ಯಾಸನೇ ಕಾಣೋದಿಲ್ಲ ನಮಗೆ. ಆದ್ದರಿಂದ ಅದೇನು ಉತ್ತರ ಕೊಟ್ಟಾಗಲೇ ಇಲ್ಲ. ದೇರ್ಫೋರ್ ರೂಪ ಇದೆ ಅಂತಕ್ಕಂಥ ಶ್ರುತಿಗೆ ಅರ್ಥ ಇಲ್ಲ, ಅಥವಾ ಅರೂಪ ಶ್ರುತಿ ಎರಡರಲ್ಲಿ ಒಂದಕ್ಕೆ ಅರ್ಥ ಇಲ್ಲ ಅಂಥೇಳಿ. ನಮ್ಮಂಥ ರೂಪ ಇದೆ ಅಂತ ಒಪ್ಕೊಳ್ಳಿ, ಹೂ ಅಂತ ತಕ್ಷಣ ನಾಶ ಆಗಲಿ ಅಂತಾರೆ. ನಮ್ಮಂಥ ರೂಪದ ನಾಶ ಆಗಲಿ ಇಲ್ಲ ಅಂತ ಅರ್ಥನೇ ಇಲ್ಲ ಅದಕ್ಕೆ. ಒಟ್ಟಿನ ಮೇಲೆ ಏನಿಲ್ಲ ಆಯಿತು ದೇವರಿಗೆ? ನಿರೂಪ ಅಂದರೂ ಹೋಯಿತು, ಸ್ವರೂಪ ಅಂದರೂ ಹೋಯಿತು, ಸ್ವರೂಪ ಅಂದರೂ ಹೋಯಿತು. ಅದಲ್ಲ ಅಂತ ತೋರಿಸ್ತಾರೆ. ಸೊ ಅನುವ್ಯಾಖ್ಯಾನ ಸುಮ್ಮನೆ ಓದಿದ್ರೆ ಸಾಕು. ಸೂತ್ರ ಎಲ್ಲ ಬಿಟ್ಬಿಡಿ, ಕನೆಕ್ಷನ್ ಬಿಟ್ಬಿಡಿ, ಸುಮ್ಮನೆ ಅನುವ್ಯಾಖ್ಯಾನ ಓದಿ. ಯುಕ್ತಿ ಮಲ್ಲಿಕ ಓದ್ತಾರಲ್ಲ ಹಾಗೆ ಸುಮ್ಮನೆ ಓದ್ತಾರೆ. ಸೂತ್ರ ಗೀತ್ರ ಏನಿಲ್ಲ ಅದಕ್ಕೆ, ಓದೋದಿಲ್ವಾ? ಬಟ್ ಏನು ಸೂತ್ರಾರ್ಥ ಇದೆ, ಇಲ್ಲ ಅಂತಲ್ಲ, ಅಲ್ಲ ಎಲ್ಲ ಅರ್ಥನೂ ಬರುತ್ತೆ. ನೋಡೋದಕ್ಕೇನಿಲ್ಲ, ಸುಮ್ಮನೆ ಓದ್ಕೊತಾ ಹೋಗ್ಬೋದು. ಅನುವ್ಯಾಖ್ಯಾನ ಹಾಗೆ ಸುಮ್ಮನೆ ಓದ್ಕೊತಾ ಹೋಗಿಬಿಟ್ರೆ ಒಂದು ಐಡಿಯಾ ಕೊಡೋದು. ಅರ್ಥ ಆಯ್ತಾ? ಒಂದು ಬಿಟ್ಟು ಓದ್ಲಿಕ್ಕೆ ಬರುತ್ತೆ. ಬಿಟ್ಟು ಓದೋದು, ಸೇರಿಸೋದು, ಹೆಚ್ಚು ಸೇರಿಸೋದು, ಟಿಪ್ಪಣಿ ಸೇರಿಸೋದು, ಅದು ಭಾರಿ ಜಾಸ್ತಿ ಆಗಿಬಿಡುತ್ತೆ. ಕೆಲವು ಪದಾರ್ಥ ಹಾಗೆ ತಿನ್ಬೋದು, ಕೆಲವು ಕಲಿಸ್ಕೊಂಡು ತಿನ್ಬೋದು, ಹೌದಲ್ಲ? ಕೆಲವು ಅನ್ನ ಹಾಗೆ ತಿನ್ನಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಕಲಿಸ್ಕೋಬೇಕು. ಸಾರು ಹಾಗೆ ಕುಡ್ಲಿಕ್ಕೆ ಬರೋದಿಲ್ಲ, ಕಲಿಸ್ಕೊಂಡ್ರೆ. ಇದು ಪಾಯಸ ಗೀಸ ಹಾಗೆ ಕೊಡೋದಾಕ್ಬಿಡ್ತಾರೆ. ಸೀಡ್ಲೆಸ್ ದ್ರಾಕ್ಷಿ ಅನಾಮತ್ತಿಂದ ಹಾಕಿಬಿಡ್ತಾರೆ.
ಆ ಥರ ಕೆಲವೆಲ್ಲ ಬೇನು ಬೇಕಿಲ್ಲ ಜೊತೆಗೆ ಏನು ಹಾಕ್ಕೊಂಡ್ರೆ ಕೆಟ್ಟೋಗುತ್ತೆ, ರುಚಿ ಕೆಟ್ಟೋಗುತ್ತದೆ. ಸೊ ಅನುವ್ಯಾಖ್ಯ ಆಚಾರ ಗ್ರಂಥಗಳ ವೈಶಿಷ್ಟ್ಯನ ಆ್ಯಂಗಲಲ್ಲಿ ಯಾವ ಆ್ಯಂಗಲಲ್ಲಿ ಬೇಕಾದ್ರೆ ನೋಡಿ ಹೇಗಿರುತ್ತದು, ಸೆಲ್ಫ್ ಸಫಿಷಿಯೆಂಟ್. ಯಾವ ಆ್ಯಂಗಲಲ್ಲಿ ನಮಗೆ ಅದಕ್ಕೇ ಅಲ್ಲಿ ಯಾರೇ ಯಾವ ಕಾಲಕ್ಕೆ ಪಾಠಕ್ಕೆ ಸೇರಿದ್ರೆ ಏನಾಗೋದಿಲ್ಲ ಅವ್ರಿಗೆ ಬುದ್ಧಿ ಒಂದಿದ್ದು ಬಿಟ್ಟರೆ ಸಾಕು, ಏನಾಗೋದಿಲ್ಲ, ಏನೋ ಕನೆಕ್ಟಿವಿಟಿ ಇಲ್ಲ ಅಂತ ಆಗೋದೇ ಇಲ್ಲ. ಅದಷ್ಟಕ್ಕೆ ಒಂದೇ ದಿವಸ ಜನ್ಮ ಒಂದೇ ಪಾಠ ಕೇಳಿದ್ದಷ್ಟು ಜನ್ಮ ಬೇರೆ ದಿವಸ ಕೇಳಿಲ್ಲ. ಅಷ್ಟಕ್ಕೆ ಏನಾಗುತ್ತೆ ಅವನಿಗೆ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಕೂತ್ಬಿಡುತ್ತೆ, ಅದು ಹೋಗೋದಿಲ್ಲ. ಅದು ಮುಂದೆ ಒಳ್ಳೆ ವ್ಯಾಕ್ಸಿನ್ ಕೆಲಸ ಮಾಡದೆ ಕೆಲಸ ಮಾಡ್ತಾಯಿದೆ. ಗೊತ್ತಾ, ನಮ್ಮ ಕೇಳಿದ್ರೆ ಎಲ್ಲ ಕೇಳಿದ್ರೆ ಯಾವುದೋ ಕೇಳಬಾರ್ದು, ಅದು ಕೇಳೋದಿಲ್ಲ ಅಂತ ಅರ್ಥ. ಅದಕ್ಕೆ ಕಮಿಟ್ಮೆಂಟ್ ಬಂದುಬಿಡುತ್ತೆ ಅಂತೇಳಿ ಮಾಡಬಾರ್ದು. ಶಾಸ್ತ್ರದ ವಿಶೇಷತೆಯೇ